ಸನಾತನ ವೇದಿಕ್ ಗಡಿಯಾರದ ವಾಸ್ತು ಪ್ರಕಾರವಾಗಿ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಗಡಿಯಾರವನ್ನು ಹಾಕಬೇಕು, ಮೊದಲು ಯಾವ ದಿಕ್ಕಿನಲ್ಲಿ ಗಡಿಯಾರವನ್ನು ಹಾಕಬಾರ್ದು ನೋಡೋಣ. ಮನೆಯ ಬಾಗಿಲಿನ ಮೇಲ್ಗಡೆ, ಒಳಗಡೆ, ಹೊರಗಡೆ ಭಾಗದಲ್ಲಿ ಹಾಕಬಾರ್ದು. ಮತ್ತು ಸೌತ್ ವೆಸ್ಟಿನಲ್ಲಿ ಗಡಿಯಾರವನ್ನು ಹಾಕಬಾರ್ದು. ಹಾಗೆ ಹಾಕಿದಲ್ಲಿ ಆ ಮನೆಯಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ಇರ್ತದೆ. ಮತ್ತು ಈ ಗಡಿಯಾರ ರೌಂಡ್ ಆಕಾರವಾಗಿರಬೇಕು ಮತ್ತು ಒಳಗಡೆ ಬಿಳಿ ಬಣ್ಣದಲ್ಲಿ ಇದ್ದರೆ ಈ ಗಡಿಯಾರ ಶ್ರೇಷ್ಠವಾದಂಥದ್ದು. ಮತ್ತು ಈ ಗಡಿಯಾರದಲ್ಲಿ ಮನೆಯಲ್ಲಿ ಇರುವಂಥವರ ಫೋಟೋವಾಗಲಿ ಬೇರೆ ಯಾವುದೋ ಒಂದು ಗ್ರಾಫಿಕ್ಸ್ ಆಗಲಿ ಇರಬಾರದು. ಇದ್ದರೆ ಆ ಮನೆಯಲ್ಲಿ ಇರುವಂಥವರ ಆರೋಗ್ಯಕರವಾಗಿರುವುದಿಲ್ಲ. ಮತ್ತು ಈ ಗಡಿಯಾರವನ್ನು ಮಲಗುವ ಬೆಡ್ಡಿನ ಮೇಲ್ಗಡೆ ಭಾಗದಲ್ಲಿ ಹಾಕಬಾರದು. ಹಾಗೆ ಹಾಕಿದಲ್ಲಿ ಆ ಭಗವಂತ ಶನೀಶ್ವರನ ಅನುಗ್ರಹ ತಮಗೆ ಸಿಕ್ಕುವುದಿಲ್ಲ. ಈ ದಿಕ್ಕಿನಲ್ಲಿ ತಪ್ಪಿಸಿ ಹಾಕುವಂಥ ದಿಕ್ಕು ಮನೆಯ ಪೂರ್ವ ದಿಕ್ಕಿನ ಗೋಡೆಯಲ್ಲಿ ಹಾಕಬೇಕು, ಅಂದರೆ ಈಸ್ಟ್. ಈ ದಿಕ್ಕಿನಲ್ಲಿ ಗಡಿಯಾರವನ್ನು ಹಾಕಿದಲ್ಲಿ ಆ ಮನೆಯಲ್ಲಿ ಇರುವಂಥವರ ಆರೋಗ್ಯಕರವಾಗಿರ್ತದೆ. ಮತ್ತು ವ್ಯವಹಾರ ಮಾಡುವಂಥ ಜಾಗದಲ್ಲಿ ಉತ್ತರದ ದಿಕ್ಕಿನ ಗೋಡೆಯಲ್ಲಿ ಹಾಕಬೇಕು, ಅಂದರೆ ನಾರ್ತ್. ಈ ದಿಕ್ಕಿನಲ್ಲಿ ಗಡಿಯಾರವನ್ನು ಹಾಕಿದಲ್ಲಿ ಫೈನಾನ್ಸ್ ಡೆವಲಪ್ಮೆಂಟ್ ಇರ್ತದೆ. ಈ ಪೂರ್ವ ಉತ್ತರ ದಿಕ್ಕಿನ ಗೋಡೆಯಲ್ಲಿ ಗಡಿಯಾರವನ್ನು ಹಾಕಿದಲ್ಲಿ ಆ ಮನೆಯಲ್ಲಿ ಸನಾತನ ವೇದಿಕ್ ಗಡಿಯಾರದ ವಾಸ್ತುವಾಗುತ್ತೆ. ನಿಮ್ಮ ಮನೆ ವಾಸ್ತು ಸೌಭಾಗ್ಯವಾಗುತ್ತೆ. ವಾಸ್ತು ಕನ್ಸಲ್ಟೇಷನ್ಗೆ ರಾಜ್ ಹೌಸ್ ಆಫ್ ಗಾಡ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ.